ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದಂತೆ ಕೊಬ್ಬಿನ ಅಂಶದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೆಲವೊಬ್ಬರು ವೀಕ್ಷಕರು ಅಪೇಕ್ಷಿಸಿದ್ದರಿಂದ ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ. ಈ ಸಂಚಿಕೆಯಲ್ಲಿ ನಾವು ಕೊಬ್ಬಿನ ಅಂಶದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಕೊಬ್ಬು ನಮ್ಮ ಆಹಾರದಲ್ಲಿ ಯಾವ ರೂಪದಲ್ಲಿ ಇರುತ್ತದೆ ಅಂದರೆ, ಒಂದೇ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸಿನ ರೂಪದಲ್ಲಿ ಇರಬಹುದು ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸಿನ ರೂಪದಲ್ಲಿ ಇರಬಹುದು. ಇದರಲ್ಲಿ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ತುಂಬ ಮುಖ್ಯ. ಇವು ಹೇಗೆ ಮುಖ್ಯ ಅಂದರೆ, ಒಂದು, ಇವು ನಮ್ಮ ಕೊಲೆಸ್ಟ್ರಾಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತವೆ. ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDLನ ಅಂಶವನ್ನು ಕಡಿಮೆ ಮಾಡ್ತವೆ. ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL ಅಂಶವನ್ನು ಜಾಸ್ತಿ ಮಾಡ್ತವೆ. ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಬೇರೆ ಬೇರೆ ಸೆಲ್ಗಳ ಮೆಂಬ್ರೇನ್ಗಳನ್ನು, ಅವುಗಳ ಕಾರ್ಯಕ್ಷಮತೆಯನ್ನು ಇಂಪ್ರೂವ್ ಮಾಡ್ತವೆ. ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹಾಗೆಯೇ ನಮಗೆ ಅತಿ ಅಗತ್ಯವಾಗಿರುವಂತಹ ವಿಟಮಿನ್ A ಇರಬಹುದು, ವಿಟಮಿನ್ D ಅಥವಾ ವಿಟಮಿನ್ K ಇರಬಹುದು, ವಿಟಮಿನ್ E ಇರಬಹುದು. ಇವುಗಳ ಅಬ್ಸಾರ್ಪ್ಷನ್ಗೆ ಸಹಾಯವನ್ನು ಮಾಡ್ತವೆ. ಯಾವ ಆಹಾರ ಪದಾರ್ಥಗಳಲ್ಲಿ ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರ್ತವೆ ಹಾಗೂ ಇವುಗಳಲ್ಲಿ ಇರುವಂತಹ ಸಬ್ ಡಿವಿಷನ್ ಭೇದಗಳು ಯಾವ್ಯಾವು? ನಮಗೆ ಅತಿ ಅವಶ್ಯಕವಾಗಿರುವಂತಹ ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ನಲ್ಲಿ ಮುಖ್ಯವಾಗಿ ಎರಡು ವಿಧ. ಒಂದು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹಾಗೂ ಎರಡನೆಯದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸನ್ನು ನಾವು ಪೂಫಾ ಹೇಳಿ ಕರೆಯುತ್ತೇವೆ. ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇವು ಯಾವ ಆಹಾರ ಪದಾರ್ಥಗಳಲ್ಲಿ ಜಾಸ್ತಿ ಇರುತ್ತವೆ? ಇವುಗಳು ಹೆಚ್ಚಾಗಿ ಇರುವಂಥದ್ದು ಒಂದು ಬಾದಾಮಿ ಇರಬಹುದು, ಅಥವಾ ಗೋಡಂಬಿ ಇರಬಹುದು, ಅಥವಾ ಅಗಸೆ ಬೀಜ ಇರಬಹುದು, ಅಥವಾ ಕಡಲೆಕಾಯಿ ಇರಬಹುದು, ಹಾಗೂ ಆಲಿವ್ ಎಣ್ಣೆ ಹಾಗೂ ಬೆಣ್ಣೆಹಣ್ಣುಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದು ಯಾವ ಆಹಾರ ಪದಾರ್ಥಗಳಲ್ಲಿ ಜಾಸ್ತಿ ಇರ್ತವೆ? ಇವು ಜಾಸ್ತಿ ಇರುವಂಥದ್ದು ವೆಜಿಟಬಲ್ ಆಯಿಲ್ಸ್, ಎಸ್ಪೆಷಲಿ ಮುಖ್ಯವಾಗಿ ಸನ್ಫ್ಲವರ್ ಆಯಿಲ್ ಇರಬಹುದು ಅಥವಾ ಮೆಕ್ಕೆಜೋಳದ ಎಣ್ಣೆ ಇರಬಹುದು. ಹಾಗೆಯೇ ಮೀನಿನ ರೂಪದಲ್ಲಿ ಇರುವಂತಹ ಆಹಾರ ಪದಾರ್ಥಗಳಲ್ಲಿ ಜಾಸ್ತಿ ಇರ್ತವೆ. ಯಾವ ಮೀನುಗಳಲ್ಲಿ ಇದು ಜಾಸ್ತಿ ಇರ್ತದೆ? ಎಸ್ಪೆಷಲಿ ಸಾಲ್ಮನ್ ಫಿಶ್ ಇರಬಹುದು, ಅಥವಾ ಬಾಂಗ್ಡಾ ಫಿಶ್ ಇರಬಹುದು, ಅಥವಾ ಕ್ಯಾಟ್ ಫಿಶ್ ಇರಬಹುದು. ಈ ಫಿಶ್ಗಳಲ್ಲಿ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸನ್ನು ನಾವು ಮುಖ್ಯವಾಗಿ ಪಡೆಯುತ್ತೇವೆ. ಈಗ ನಾವು ನಮ್ಮ ದೇಹಕ್ಕೆ ಅನುಕೂಲವಾಗಿಲ್ಲದೆ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಮಗೆ ಹೇಗೆ ಹಾನಿಕಾರಕ ಎಂದರೆ, ಇದು ನಮ್ಮ ದೇಹದಲ್ಲಿ ಇರುವಂತಹ LDL ಕೊಲೆಸ್ಟ್ರಾಲ್ ಲೆವೆಲನ್ನು ಜಾಸ್ತಿ ಮಾಡ್ತದೆ. ಆದ್ದರಿಂದ ಹೃದಯ ಸಂಬಂಧಿತ ರೋಗಗಳಿಗೆ ಇದು ಕಾರಣವಾಗುತ್ತದೆ. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಯಾವ ಆಹಾರ ಪದಾರ್ಥಗಳಲ್ಲಿ ಜಾಸ್ತಿ ಇರ್ತದೆ? ಇದು ಮುಖ್ಯವಾಗಿ ಇರುವಂಥದ್ದು ಒಂದು ಡೈರಿ ಪ್ರಾಡಕ್ಟ್ಸ್ಗಳಲ್ಲಿ, ಹಾಲು, ಬೆಣ್ಣೆ, ತುಪ್ಪ ಇವುಗಳಲ್ಲಿ. ವೆಜಿಟಬಲ್ ಆಯಿಲ್ ಆದ ಪಾಮ್ ಆಯಿಲ್ ಇರಬಹುದು ಅಥವಾ ಕೊಕೊನಟ್ ಆಯಿಲ್ ಇರಬಹುದು. ಹಾಗೂ ಮಾಂಸಾಹಾರದ ಮೂಲಕ ಇವು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ಕುರಿಯ ಮಾಂಸ ಹಾಗೂ ಹಂದಿಯ ಮಾಂಸಗಳಲ್ಲಿ, ಹಾಗೂ ಸ್ಕಿನ್ ಇರುವಂತಹ ಕೋಳಿಯ ಮಾಂಸಗಳಲ್ಲಿ ಇದು ಜಾಸ್ತಿ ಇರುತ್ತೆ. ಹಾಗೂ ಪ್ರೊಸೆಸ್ಡ್ ಫುಡ್ಸ್ ಮತ್ತು ಬೇಕರಿ ಐಟಮ್ಸ್ಗಳಲ್ಲಿ ಸಹಿತ ಇದು ಜಾಸ್ತಿ ಇರ್ತದೆ. ಆದ್ದರಿಂದ ನಾವು ಈ ಆಹಾರ ಪದಾರ್ಥಗಳನ್ನು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತೇವೆ ಅಷ್ಟು ಉತ್ತಮ. ನಮ್ಮ ದೇಹಕ್ಕೆ ಹಾನಿಕಾರಕವಾಗಿರುವಂತಹ ಇನ್ನೊಂದು ಬಗೆಯ ಕೊಬ್ಬಿನ ಅಂಶ ಅಂದರೆ ಟ್ರಾನ್ಸ್ ಫ್ಯಾಟ್. ಇದು ಸಹಿತ ಮಿಲ್ಕ್ ಹಾಗೂ ಮಿಲ್ಕ್ ಪ್ರಾಡಕ್ಟ್ಸ್ಗಳಲ್ಲಿ, ಬೇಕರಿ ಐಟಮ್ಸ್ಗಳಲ್ಲಿ ಹಾಗೂ ಪ್ರೊಸೆಸ್ಡ್ ಫುಡ್ಸ್ಗಳಲ್ಲಿ, ಫಾಸ್ಟ್ ಫುಡ್ಗಳಲ್ಲಿ ಜಾಸ್ತಿ ಇರ್ತದೆ. ಇದರಿಂದ ನಾವು ಏನನ್ನು ತಿಳಿದುಕೊಳ್ಳಬೇಕು ಅನ್ನಂದರೆ, ನಾವು ಆದಷ್ಟು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರಬಹುದು ಅಥವಾ ಟ್ರಾನ್ಸ್ ಫ್ಯಾಟ್ ಇರಬಹುದು, ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ನಮ್ಮ ಆಹಾರದಲ್ಲಿ ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ತೆಗೆದುಕೊಂಡು ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶವನ್ನು ಹೆಚ್ಚಾಗಿ ಕಂಟ್ರೋಲ್ ಮಾಡಬಹುದು ಹಾಗೂ ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹೆಚ್ಚಿನ ತಿಳಿದುಕೊಳ್ಳಲಿಕ್ಕೆ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲಿನ ಹೆಸರು ಡಾಕ್ಟರ್ ನಿವೇದಿತಾ ಹೆಗಡೆ ಆ್ಯಂಡ್ ಡಾಕ್ಟರ್ ಅಶ್ವಲ್. ಸಂಚಿಕೆ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Memory lane isn't that too far away from our hearts, yeah. The ones we keep close, we should never leave.